I'm Kaviraj from scoringtarget.com. In this video, we are going to learn lesson-based assessment unit test 8 for 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು LBI 8ನೇ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ನ ವಿದ್ಯಾರ್ಥಿಗಳಿಗಾಗಿ. ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಇದು ಪ್ರಶ್ನೆ ಪತ್ರಿಕೆ. ಇದರ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ನಾನು ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ scoringtarget.com ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನೀವು 9ನೇ ತರಗತಿಯ ಎಲ್ಲ LBI ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಈಗ ನಾವು ಪ್ರಶ್ನೆ ಪತ್ರಿಕೆ ನೋಡ್ಕೊಂಬರೋಣ. ಇದರಲ್ಲಿ ಈ 8ನೇ LBI ಏನಿದೆ, ಟು ಮೈ ಕಂಟ್ರಿ ಮೆನ್ ಪಾಠ ಮತ್ತು ಇಟ್ ನೆವರ್ ಕಮ್ಸ್ ಅಗೇನ್ ಒಂದು ಪೊಯಮ್, ಈ ಎರಡು ಟಾಪಿಕನ್ನು ಇವತ್ತು ನಾವು ಕವರ್ ಮಾಡಿದ್ವಿ. ಇದರಲ್ಲಿ ಮೊದಲ 3 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ನಾವು ಗೆರೆ ಎಳೆದ ಒಂದು ವಾಕ್ಯದ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗುತ್ತೆ ಅಂತ ಹೇಳಬೇಕು. ಇಲ್ಲಿ ರಾಮು ರವಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್? ನಿಮ್ಮ ಪುಸ್ತಕಗಳನ್ನು ನಾನು ಯೂಸ್ ಮಾಡ್ಕೋಬಹುದಾ ಅಂತ ಕೇಳ್ದ ರಾಮು. ಅದಕ್ಕೆ ರವಿ ಹೇಳ್ತಾನೆ, ಎಸ್ ಆಫ್ ಕೋರ್ಸ್, ಹೌದು ಯೂಸ್ ಮಾಡ್ಬೋದು ಅಂತ ರವಿ ಹೇಳ್ತಾನೆ. ಈಗ ರಾಮು ಕೇಳ್ದಲ್ಲ, ನಿಮ್ಮ ಪುಸ್ತಕಗಳನ್ನ ನಾನು ಬಳಕೆ ಮಾಡ್ಬೋದಾ, ಯೂಸ್ ಮಾಡ್ಬೋದಾ ಅಂತ. ಈ ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ? ಆಪ್ಷನ್ ಎ ಇನ್ಸ್ಟ್ರಕ್ಷನ್, ಇನ್ಸ್ಟ್ರಕ್ಷನ್ ಅಂದರೆ ಸೂಚನೆ. ಬಿ ಸಜೆಷನ್, ಸಲಹೆ. ಸಿ ಆರ್ಡರ್. ಡಿ ಆಸ್ಕಿಂಗ್ ಪರ್ಮಿಷನ್. ಆಸ್ಕಿಂಗ್ ಪರ್ಮಿಷನ್ ಅಂದರೆ ಒಪ್ಪಿಗೆಯನ್ನು ಪಡ್ಕೊಳ್ಳೋದು, ಅಪ್ಪಣೆಯನ್ನು ಪಡ್ಕೊಳ್ಳೋದು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ಸೊ ನಾವು ಕೀ ಆನ್ಸರ್ ಕೂಡ ನೋಡ್ಬೋದು. 1ನೇ ಪ್ರಶ್ನೆ ಉತ್ತರ ಆಪ್ಷನ್ ಡಿ, ಆಸ್ಕಿಂಗ್ ಪರ್ಮಿಷನ್ ಅಂತ ಇದೆ. ನಾವು ಸೆಕೆಂಡ್ ಕ್ವಶನ್, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಸೊ ಕ್ವಶನ್ ಟ್ಯಾಗನ್ನು ಆಯ್ಕೆ ಮಾಡ್ಕೋಬೇಕು. ಸಿ ಈಸ್ ಸ್ಲೀಪಿಂಗ್. ಸೊ ಇಲ್ಲಿ ನಾವು ಯಾವ ಒಂದು ಕ್ವಶನ್ ಟ್ಯಾಗ್ ಯೂಸ್ ಆಗುತ್ತೆ? ಎ ಡೋಂಟ್ ಸಿ, ಬಿ ಡಸ್ ಸಿ, ಸಿ ಇಸಂಟ್ ಸಿ, ಡಿ ಈಸ್ ಸಿ. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂ ಇದೆ ಸೆಂಟೆನ್ಸು ಮತ್ತು ಪಾಸಿಟಿವ್ ಇದೆ. ಹೀಗಾಗಿ ನಾವು ಇಸಂಟ್ ಸಿ ಇರ್ತಕ್ಕಂಥ ಆಪ್ಷನ್ನ ಕರೆಕ್ಟ್ ಅಂತ ಚೂಸ್ ಮಾಡ್ಕೋಬೇಕು. ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ಕೊಂಬರೋಣ ಕರೆಕ್ಟ್ ಇದೆಯಲ್ಲ. ಎಸ್, 2ನೇ ಪ್ರಶ್ನೆ ಉತ್ತರ ಸಿ. ನಾವು ಥರ್ಡ್ ಕ್ವೆಶನ್, ರೀಡ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಸೊ ಕೊಟ್ಟಂಥ ಸೆಂಟೆನ್ಸಲ್ಲಿ ಇನ್ಫಿನಿಟಿವ್ನ ಆಯ್ಕೆ ಮಾಡ್ಕೋಬೇಕು. ಐ ಲೈಕ್ ಟು ಡ್ರಿಂಕ್ ಟೀ. ಈ ಸೆಂಟೆನ್ಸಲ್ಲಿ ಇನ್ಫಿನಿಟಿವ್ ಯಾವುದಿದೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಲೈಕ್ ಟು, ಆಪ್ಷನ್ ಬಿ ಲೈಕ್, ಆಪ್ಷನ್ ಸಿ ಟು ಡ್ರಿಂಕ್, ಆಪ್ಷನ್ ಡಿ ಟೀ. ಸೊ ಇನ್ಫಿನಿಟಿವ್ ಅಂದಾಗ 2+ ವರ್ಬ್ ಇರ್ತಕ್ಕಂಥ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಆ ಥರದ ಉತ್ತರ ಅಂದರೆ ಆಪ್ಷನ್ ಸಿ ಯಲ್ಲಿದೆ. 2ನೂ ಇದೆ, ವರ್ಬ್ನೂ ಇದೆ. ಈಗ ಮೇನ್ ಕ್ವೆಶನ್ ನಂಬರ್ ಸೆಕೆಂಡ್, ಡೂ ಆ್ಯಸ್ ಡೈರೆಕ್ಟೆಡ್. ಇದು 1 ಅಂಕದ 3 ಪ್ರಶ್ನೆಗಳಿರುತ್ತೆ. ಇದರಲ್ಲಿ 4ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳವನ್ನು ಆರ್ಟಿಕಲ್ದಿಂದ ತುಂಬಿ ಅಂತ ಇದೆ. ಏನಿದೆ, ಗುರು ಪ್ಲೇಸ್ ಡ್ಯಾಶ್ ಪಿಯಾನೋ ಅಂತ ಇದೆ. ಈಗ ನಾವಿಲ್ಲಿ ಆರ್ಟಿಕಲನ್ನು ತುಂಬಬೇಕು. ಸೊ ಯಾವಾಗಲೂ ಆರ್ಟಿಕಲ್ ತುಂಬಬೇಕಂದ್ರೆ ಅದರ ನೆಕ್ಸ್ಟ್ ವರ್ಡ್ ಏನಿದೆ ಅಂತ ನೋಡ್ಕೋಬೇಕು. ಡ್ಯಾಶ್ ಆದ ನಂತರ ಇಲ್ಲಿ ನೋಡಿ, ಡ್ಯಾಶ್ ಆದ ನಂತರ ವರ್ಡ್ ಏನಿದೆ, ಪಿಯಾನೋ ಇದೆ. ಪಿಯಾನೋ ಅಂದರೆ ಅದೊಂದು ಸಂಗೀತ ನುಡಿಸ್ತಕ್ಕಂಥ ಉಪಕರಣ, ಇನ್ಸ್ಟ್ರೂಮೆಂಟ್. ಸೊ ಸಂಗೀತದ ಉಪಕರಣಗ ಬಿಫೋರ್ ನಾವು ಆರ್ಟಿಕಲ್ ದ ಅನ್ನು ಬಳಸ್ತೀವಿ. ಸೊ 4ನೇ ಪ್ರಶ್ನೆ ಉತ್ತರ ಆರ್ಟಿಕಲ್ THE, ದ. ನಾವು ಫಿಫ್ತ್ ಕ್ವೆಶನ್, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಲಿಂಕರ್. ಸೊ ಬಿಟ್ಟ ಸ್ಥಳವನ್ನು ಲಿಂಕರ್ದಿಂದ ತುಂಬಿ ಅಂತ. ಲಿಂಕರ್ ಅಂದರೆ ಕಂಜಕ್ಷನ್. ಅರುಣ್ ಡ್ಯಾಶ್ ವರುಣ್ ಆರ್ ಗುಡ್ ಫ್ರೆಂಡ್ಸ್. ಸೊ ಇಲ್ಲಿ 2 ನೌನು ಇರೋದ್ರಿಂದ ನಾವಿಲ್ಲಿ ಆ್ಯಂಡನ್ನು ಲಿಂಕರ್ ಆಗಿ ಬಳಸ್ತೀವಿ. 5ನೇ ಪ್ರಶ್ನೆ ಉತ್ತರ AND ಆ್ಯಂಡ್. ನೆಕ್ಸ್ಟ್ 6ನೇ ಪ್ರಶ್ನೆ, ಫ್ರೇಮ್ ಅ ಕ್ವೆಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆ್ಯನ್ ಆನ್ಸರ್. ಸೊ ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ಸೆಂಟೆನ್ಸಲ್ಲಿ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿದಂಥ ಪದ ಉತ್ತರ ಬರುವ ಹಾಗೆ ಪ್ರಶ್ನೆ ರಚನೆ ಮಾಡಬೇಕು. ಅಂದರೆ
ಈಗ ನೋಡಿ, ರಮ್ಯಾ ಹೆಲ್ಪ್ಡ್ ದ ಪುವರ್ ಪೀಪಲ್ ಅಂತ ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ರಮ್ಯಾ ಅಂತಕ್ಕಂಥ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದು ಉತ್ತರ ಬರೋ ಹಾಗೆ ನಾವು ಈ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಮಾಡಬೇಕು, ಪ್ರಶ್ನಾರ್ಥಕ ವಾಕ್ಯ ಮಾಡಬೇಕು. ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ ನೋಡಿ, ರಮ್ಯಾ ಬಡ ಜನರಿಗೆ ಸಹಾಯ ಮಾಡಿದ್ದಳು. ಈಗ ನಮ್ಮ ಉತ್ತರ ಹಿಂಬರಬೇಕು, ರಮ್ಯಾ ಬರಬೇಕು. ಅಂದರೆ ಬಡ ಜನರಿಗೆ ಯಾರು ಸಹಾಯ ಮಾಡಿದರು ಅಂತ ಪ್ರಶ್ನೆ ಮಾಡಬೇಕು. ಆವಾಗ ನಮ್ಮ ಉತ್ತರ ರಮ್ಯಾ ಬರುತ್ತೆ. ಸೊ 6ನೇ ಪ್ರಶ್ನೆ ಯಾವ ಥರ ಮಾಡ್ಬೇಕು ನೋಡಿ, ಹೂ ಹೆಲ್ಪ್ಡ್ ದ ಪುವರ್ ಪೀಪಲ್, ಈ ಥರ ಇಂಟ್ರಾಗೇಟಿವ್ ಮಾಡಬೇಕು. ಅಂದರೆ ಅಂಡರ್ಲೈನ್ ಮಾಡಿದ ಪದ ಬಿಟ್ಟು ಉಳಿದ ಸೆಂಟೆನ್ಸನ್ನು ಬಳಸ್ಕೊಂಡು ನಾವು ಇಂಟ್ರಾಗೇಟಿವ್ ಮಾಡಬೇಕು. ನೆಕ್ಸ್ಟು ಈಗ ಮೇನ್ ಕ್ವೆಶನ್ ನಂಬರ್ 3 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 2 ಅಂಕದ 2 ಪ್ರಶ್ನೆಗಳು, ಒಟ್ಟಾರೆ 4 ಅಂಕ. ಇದರಲ್ಲಿ 7ನೇ ಪ್ರಶ್ನೆ, ವಾಟ್ ಈಸ್ ಡಾಕ್ಟರ್ ಕಲಾಮ್ಸ್ ಮೆಸೇಜ್ ಟು ದಿ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಸೊ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ಸಂದೇಶವನ್ನು ನೀಡಿದರು. ಇದು ಟು ಮೈ ಕಂಟ್ರಿಮೆನ್ ಪಾಠದಿಂದ ಈ ಒಂದು ಪ್ರಶ್ನೆ. ನೋಡೋಣ 7ನೇ ಪ್ರಶ್ನೆ ಉತ್ತರ ಏನಿದೆ ಅಂತ. ಟು ಟೀಚರ್ಸ್, ಶಿಕ್ಷಕರಿಗೆ ಏನು ಸಂದೇಶ ಕೊಟ್ಟರು, ಬಿ ರೆಡಿ ಟು ಶೇಪ್ ಅ ಚೈಲ್ಡ್ ಸೋ ವೆಲ್ ದ್ಯಾಟ್ ಇನ್ 7 years ನಥಿಂಗ್ ಕ್ಯಾನ್ ಚೇಂಜ್ ದೆಮ್. ಸೊ ಶಿಕ್ಷಕರಾದರೂ ಮಕ್ಕಳನ್ನು ಯಾವ ಥರ ಕಲಿಸ್ಬೇಕು, ಯಾವ ಥರ ಅವರನ್ನು ರೂಪಿಸ್ಬೇಕಂದ್ರೆ 7 ವರ್ಷಗಳ ನಂತರ ಆ ಮಗುವನ್ನು ಯಾರಿಂದಲೂ ಕೂಡ ಚೇಂಜ್ ಮಾಡೋಕ್ಕಾಗಬಾರ್ದು, ಅಷ್ಟು ಸ್ಟ್ರಾಂಗ್ ಆಗಿ ಮಕ್ಕಳನ್ನು ರೂಪಿಸಬೇಕು ಅಂತ ಟೀಚರ್ಗೆ ಒಂದು ಸಂದೇಶವನ್ನು ಕೊಟ್ಟರು. ಇನ್ನು ಸ್ಟೂಡೆಂಟ್ಸ್ಗೆ ಏನು ಸಂದೇಶ ಕೊಟ್ಟರು, ಟು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ, ಥಿಂಕ್ ಬಿಗ್, ಲೈಟ್ ಅಪ್ ಯುವರ್ ಮೈಂಡ್ ಆ್ಯಂಡ್ ವರ್ಕ್ ಟು ಮೇಕ್ ಇಂಡಿಯಾ ಅ ಡೆವಲಪ್ಡ್ ಕಂಟ್ರಿ. ಸೊ ವಿದ್ಯಾರ್ಥಿಗಳಿಗೆ ಅಬ್ದುಲ್ ಕಲಾಂ ಅವರು ಏನು ಹೇಳಿದ್ರೆ, ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡ ದೊಡ್ಡ ವಿಚಾರಗಳನ್ನು ಇರಬೇಕು, ನಿಮ್ಮ ಯೋಚನೆಗೆ ಅಂದರೆ ನಿಮ್ಮ ಮೆದುಳಿಗೆ, ನಿಮ್ಮ ತಲೆಗೆ, ನಿಮ್ಮ ಬುದ್ಧಿಶಕ್ತಿಗೆ ಯೋಚಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೊಡಬೇಕು. ಜೊತೆಗೆ ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಬೇಕು. ಇಷ್ಟು ಅಬ್ದುಲ್ ಕಲಾಂ ಅವರ ಸಂದೇಶವಾಗಿತ್ತು. ನೆಕ್ಸ್ಟ್ 8ನೇ ಪ್ರಶ್ನೆ, ಹೌ ಡಸ್ ಅ ಪರ್ಸನ್ ಫೀಲ್ ವೆನ್ ಹೀ ಈಸ್ ಯೂತ್ಫುಲ್. ಯೂತ್ಫುಲ್ ಅಂದರೆ ತಾರುಣ್ಯಾವಸ್ಥೆ. ಸೊ ತಾರುಣ್ಯಾವಸ್ಥೆಯಲ್ಲಿ ವ್ಯಕ್ತಿ ಯಾವ ಥರ ಫೀಲ್ ಮಾಡ್ಕೋತಾನೆ ಅಂತ ಪ್ರಶ್ನೆ. ಇದು ಇಟ್ ನೆವರ್ ಕಮ್ಸ್ ಅಗೇನ್ ಪೋಯಮ್ದಿಂದ ಈ ಒಂದು ಪ್ರಶ್ನೆ. ಸೊ ಸಿ ದ ಆನ್ಸರ್, ಕ್ವೆಶನ್ ನಂಬರ್ 8. ಇದರ ಆನ್ಸರ್ ನೋಡಿ, ಅ ಪರ್ಸನ್ ಫೀಲ್ಸ್ ಸ್ಟ್ರಾಂಗರ್ ಆ್ಯಂಡ್ ಬೆಟರ್ ಡ್ಯೂರಿಂಗ್ ಹಿಸ್ ಯೂತ್. ತಾರುಣ್ಯಾವಸ್ಥೆಯಲ್ಲಿ ವ್ಯಕ್ತಿ ತಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನಿಸ್ತಾ ಇರುತ್ತೆ, ಜೊತೆಗೆ ತುಂಬ ಒಳ್ಳೆಯವನು ಅಂತ ಅನಿಸ್ತಾ ಇರುತ್ತೆ. ಹಿ ಫೀಲ್ಸ್ ದ್ಯಾಟ್ ಸಮಥಿಂಗ್ ಸ್ವೀಟ್ ಫಾಲೋಸ್ ಯೂತ್ ವಿತ್ ಅ ಫ್ಲೈಯಿಂಗ್ ಫೀಟ್. ಏನೋ ಈ ತಾರುಣ್ಯಾವಸ್ಥೆಯಲ್ಲಿ ಏನೋ ಒಂದು ಸಂತೋಷ ಇದೆ, ಏನೋ ಒಂದು ಸ್ವೀಟ್ನೆಸ್ ಇದೆ ಅಂತ ಫೀಲ್ ಆಗುತ್ತೆ. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 4. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 ಸೆಂಟೆನ್ಸಸ್. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ. ಓಕೆ, ಕ್ವೆಶನ್ ಏನಿದೆ, ಕ್ವೆಶನ್ ನಂಬರ್ 9. ವಾಟ್ ಈಸ್ ದ ಡಾಕ್ಟರ್ ಅಬ್ದುಲ್ ಕಲಾಮ್ಸ್ ವಿಷನ್ ಆಫ್ ಇಂಡಿಯಾ ಇನ್ 2020. ಸೊ 2020ರವರೆಗೆ ಭಾರತ ಯಾವ ಥರ ಆಗಬೇಕು ಅಂತ ಅಬ್ದುಲ್ ಕಲಾಂ ಅವರ ಒಂದು ಕನಸಾಗಿತ್ತು. ನೋಡ್ಕೊಂಡು ಬರೋಣ ಉತ್ತರ. ಸೊ ಡಾಕ್ಟರ್ ಅಬ್ದುಲ್ ಕಲಾಮ್ಸ್ ವಿಷನ್ ಆಫ್ ಇಂಡಿಯಾ ಇನ್ 2020 ಅಂತ ಟೈಟಲ್ ಹಾಕ್ಕೊಂಡು, ಅಂದರೆ ಅಬ್ದುಲ್ ಕಲಾಂ ಅವರು 2020ರವರೆಗೆ ನಮ್ಮ ದೇಶ ಏನಾಗಬೇಕಂತ ಕನಸು ಕಂಡಿದ್ರಂದರೆ, 1 ಲಿಟ್ರೇಟ್ ಆ್ಯಂಡ್ ಪವರ್ಟಿ ಫ್ರೀ ಇಂಡಿಯಾ. ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಶಿಕ್ಷಿತರಾಗಬೇಕು, ಅಕ್ಷರಸ್ಥರಾಗಬೇಕು, ಜೊತೆಗೆ ಬಡತನ ಮುಕ್ತ ರಾಷ್ಟ್ರ ಆಗಬೇಕು. ಇನ್ನು 2ನೇದು ಇಂಡಿಯಾ ಗವರ್ನ್ಡ್ ಬೈ ನೋಬಲ್ ಲೀಡರ್ಸ್. ಇನ್ನು ಭಾರತವನ್ನು ಶ್ರೇಷ್ಠ ನಾಯಕರು ಆಳಬೇಕು. ಇನ್ನು 3ನೇದ್ದು ಸೈಂಟಿಸ್ಟ್ಸ್ ಆ್ಯಂಡ್ ಟೆಕ್ನಾಲಜಿಸ್ಟ್ಸ್ ಮಸ್ಟ್ ವರ್ಕ್ ಫಾರ್ ಕಾಮನ್ ಪೀಪಲ್. ಇನ್ನು ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಜನಸಾಮಾನ್ಯರಿಗಾಗಿ ಸಂಶೋಧನೆಗಳನ್ನು ಮಾಡಬೇಕು ಅನ್ನೋದು. ನಾವು ನೆಕ್ಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ ನಂಬರ್ 5ಅಲ್ಲಿ ಕೋಟ್ ಫ್ರಾಮ್ ಮೆಮೊರಿ. ಸೊ ನಿಮಗೆ ಇಟ್ ನೆವರ್ ಕಮ್ಸ್ ಅಗೇನ್ ಪೋಯಮ್ನ ಒಂದು ಚಿಕ್ಕ ಸ್ಟಾನ್ಸವನ್ನು ಕೊಟ್ಟಿರ್ತಾರೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಇದು 4 ಅಂಕದ ಒಂದು ಪ್ರಶ್ನೆ. ನೋಡಿ ಏನಿದೆ, ದೇರ್ ಆರ್ ಗೇನ್ಸ್ ಡ್ಯಾಶ್ ಡ್ಯಾಶ್
ಫ್ರಮ್ ಅವರ್ ಹಾರ್ಟ್ಸ್. ಸೊ ಇಟ್ ನೆವರ್ ಕಮ್ಸ್ ಅಗೇನ್ ಪೋಯಮ್ನ 4 ಲೈನ್ ಕೊಟ್ಟಿದ್ದಾರೆ. ಅದನ್ನು ನೀವು ಫಿಲಪ್ ಮಾಡಿ ಬರಿಬೇಕು. ಅಂದರೆ ಯಾವ ಲೈನ್ ನಿಂತ್ಕೊಂಡು ಯಾವ ಲೈನ್ವರೆಗೆ ಅಂತ ಅವ್ರು ಕೊಟ್ಟಿರ್ತಾರೆ ಅಷ್ಟನ್ನು ಮಾತ್ರ 4 ಲೈನನ್ನು ಮಾತ್ರ ನಾವು ಬರಿಬೇಕು. ಓಕೆ, ಆ ಪೋಯಮನ್ನು ನೀವು ಬೈ ಹ್ಯಾಟ್ ಮಾಡಿದ್ರೆ ಈಸಿಯಾಗಿ ಬರಿಬೋದು. ಆನ್ಸರ್ ನೋಡ್ಕೊಂಬರೋಣ. 10ನೇ ಪ್ರಶ್ನೆದ್ದು ನೋಡಿ. ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್, ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್, ಬಟ್ ವೆನ್ ಯೂತ್ ದ ಡ್ರೀಮ್ ಡಿಪಾರ್ಟ್ಸ್, ಇಟ್ ಟೇಕ್ಸ್ ಸಮಥಿಂಗ್ ಫ್ರಮ್ ಅವರ್ ಹಾರ್ಟ್ಸ್. ಸೊ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಮೇನ್ ಕ್ವೆಶ್ಚನ್ ನಂಬರ್ 6. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಆಫ್ ಆಶಾ. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇದು 3 ಅಂಕದ ಒಂದು ಪ್ರೊಫೈಲ್ ರೈಟಿಂಗ್ ಇದೆ. ಇಲ್ಲಿ ಕೆಳಗಡೆ ಆಶಾ ಅವರ ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ. ಆ ಪಾಯಿಂಟ್ಸನ್ನು ಬಳಸ್ಕೊಂಡು ನಾವು ಪ್ಯಾರಾಗ್ರಾಫ್ದಲ್ಲಿ ಬರೀಬೇಕು. ಪಾಯಿಂಟ್ಸ್ ಏನೇನಿದೆ? ಮೊದಲನೇದಾಗಿ ಆಶಾ ಅವರ ಬರ್ಡೇ ಕೊಟ್ಟಿದ್ದಾರೆ, 25/4/1975. ಇನ್ನು ಬರ್ತ್ ಪ್ಲೇಸ್, ಹುಟ್ಟಿದ ಸ್ಥಳ ಯಾವುದು? ಮಂಗಳೂರು. ಮಂಗಳೂರಲ್ಲಿ ಆಶಾ ಅವರು ಹುಟ್ಟಿದ್ದಾರೆ. ಇನ್ನು ಅಕ್ಯುಪೇಷನ್ ಅಂದ್ರೇನು? ವೃತ್ತಿ, ಕೆಲಸ ಏನು ಮಾಡ್ತಿದ್ರು? ಟೀಚರ್ ಇದ್ರು. ಓಕೆ, ನೆಕ್ಸ್ಟ್ ವರ್ಕಿಂಗ್ ಪ್ಲೇಸ್. ಸೊ ಟೀಚರ್ ಅಂದರೆ ಎಲ್ಲಿ ಕೆಲಸ ಮಾಡ್ತಿದ್ರು? ವರ್ಕಿಂಗ್ ಪ್ಲೇಸ್ ಯಾವುದು? ಗೌರ್ಮೆಂಟ್ ಹೈಸ್ಕೂಲ್ ವಾಮಂಜೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಇನ್ನು ಎಕ್ಸ್ಪೀರಿಯನ್ಸ್, ಎಷ್ಟು ವರ್ಷದಿಂದ ಅವರು ಕಲಿಸ್ತಾ ಇದ್ರು? 25 ಇಯರ್ಸ್, 25 ವರ್ಷದಿಂದ ಅವರು ಬೋಧನೆಯನ್ನು ಮಾಡ್ತಾ ಇದ್ರು. ಇನ್ನು ಅವರಿಗೆ ಸಿಕ್ಕಂಥ ಅವಾರ್ಡ್, ಪ್ರಶಸ್ತಿ ಯಾವುದು? ಬೆಸ್ಟ್ ಟೀಚರ್ ಆಫ್ ದಿ ಇಯರ್. ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಸಿಕ್ಕಿತ್ತು. ಇನ್ನು ಅವರ ಹಾಬೀಸ್ ಏನಿದ್ದು? ಹಾಬೀಸ್ ಅಂದರೆ ಹವ್ಯಾಸಗಳು. ರೈಟಿಂಗ್ ಆರ್ಟಿಕಲ್ಸ್ ಅಂದರೆ ಲೇಖನಗಳನ್ನು ಬರೆಯೋದು. ಇನ್ನು ಗಾರ್ಡನಿಂಗ್ ಅಂದರೆ ಕೈ ತೋಟವನ್ನು, ಹೂವಿನ ಗಿಡಗಳನ್ನು ಮನೆಯ ಸುತ್ತಮುತ್ತ ಗ್ರೌಂಡಲ್ಲಿ ತೋಟಗಾರಿಕೆ ಥರ ಗಿಡಗಳನ್ನು ಹಚ್ಚೋದು, ಈ ಥರ. ಇನ್ನು ರೀಡಿಂಗ್ ಮ್ಯಾಗ್ಜಿನ್ಗಳನ್ನು, ನಿಯತಕಾಲಿಕೆಗಳನ್ನು ಓದೋದು. ಸೊ ಈ ಪಾಯಿಂಟ್ಸನ್ನು ಬಳಸ್ಕೊಂಡು, ಎಷ್ಟು ಪಾಯಿಂಟ್ ಇದೆ ನೋಡಿ? 1 2 3 4 5 6 7 7 ಈ 7 ಪಾಯಿಂಟ್ಸನ್ನು ಬಳಸ್ಕೊಂಡು ನಾವು ಸಿಂಪಲ್ ಆಗಿ ಒಂದೊಂದು ಸೆಂಟೆನ್ಸ್ ಮಾಡಿ ಬರಿಬೋದು. ಅದೇ ಆನ್ಸರ್. ನೋಡಿ ಯಾವ ಥರ ಬರಿಬೋದು ಆನ್ಸರ್. ಆಶಾ ಈಸ್ ಅ ಟೀಚರ್. ಸಿ ವಾಸ್ ಬಾರ್ನ್ ಆನ್ April 25, 1975 ಇನ್ ಮ್ಯಾಂಗ್ಳೂರ್. ಆಶಾ ಅವರು ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಅವರು ಹುಟ್ಟಿದ್ದು 1975 ಏಪ್ರಿಲ್ 25 ಮಂಗಳೂರಲ್ಲಿ. ಸಿ ವರ್ಕ್ಸ್ ಎಟ್ ಅ ಗೌರ್ಮೆಂಟ್ ಹೈಸ್ಕೂಲ್ ಇನ್ ವಾಮಂಜೂರು. ಇನ್ನು ಆಶಾ ಅವರು ವಾಮಂಜೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಸಿ ಹ್ಯಾಸ್ ಬಿನ್ ಎ ಟೀಚರ್ ಫಾರ್ 25 ಇಯರ್ಸ್. 25 ವರ್ಷಗಳಿಂದ ಅವರು ಟೀಚರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಸಿ ವೋನ್ ದ ಬೆಸ್ಟ್ ಟೀಚರ್ ಆಫ್ ದ ಇಯರ್ ಅವಾರ್ಡ್. ಅವರಿಗೆ ವರ್ಷದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕೂಡ ದೊರಕಿತ್ತು. ಇನ್ ಹರ್ ಫ್ರೀ ಟೈಮ್, ಅವರು ಟೈಮ್ ಫ್ರೀದಾಗ ಏನು ಮಾಡ್ತಾಯಿದ್ರು? ಹವ್ಯಾಸ ಏನಿತ್ತು? ಸಿ ಲೈಕ್ಸ್ ರೈಟಿಂಗ್ ಆರ್ಟಿಕಲ್ಸ್, ಗಾರ್ಡನಿಂಗ್ ಆ್ಯಂಡ್ ರೀಡಿಂಗ್ ಮ್ಯಾಗ್ಜಿನ್ಸ್. ಸೊ ತಮ್ಮ ಬಿಡುವಿನ ವೇಳೆಯಲ್ಲಿ ಲೇಖನಗಳನ್ನು ಬರೆಯೋದು, ಗಾರ್ಡನಿಂಗ್ ಮಾಡೋದು, ಮ್ಯಾಗ್ಜಿನ್ಗಳನ್ನು ಓದೋದು, ಈ ಥರ ಅವರ ಹವ್ಯಾಸಗಳು ಇದ್ದವು. ಸೊ ಈ ಥರನ ಉತ್ತರವನ್ನು ಬರೀಬೇಕು. ಓಕೆ, ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.